ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ಹೇಗಿದ್ಯಮ್ಮ ದಿವ್ಯಾ? ಸಿಟಿಲ್ ಬೆಳೆದೋಳು, ಈ ಹಳ್ಳಿ ಜಾಗಕ್ಕೆ ಪರಿಸರಕ್ಕೆ ಅದು ಹೇಗೆ ಹೊಂದ್ಕೊಂಡು ಹೋಗ್ತಾ ಇದೆಯಾ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಾನಿನ್ನೇನು ಮಾಡ್ಲತ್ತೆ? ನಿಮ್ಮ ಮಗನೂ ಇಲ್ಲೇ ಇದ್ದಾನೆ. ನಿಮ್ಮ ಮಗನ ಜೊತೆ ಇರೋದು ನನ್ನ ಕರ್ತವ್ಯ ಅಲ್ಲ. ಅದಕ್ಕೆ ಕಷ್ಟನೋ ಸುಖನೋ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಇದು ತುಂಬ ದೊಡ್ಡ ಮನಸ್ಸು ಬಿಡಮ್ಮ. ನನಗಂತೂ ಇಲ್ಲಿರೋಕ್ಕಾಗಲಿಲ್ಲ. ಅದಕ್ಕೇನೆ ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮಗ ಮಾತ್ರ ಇಲ್ಲಿರಬಾರ್ದು ಅಂತ ಸಿಟಿಗೆ ಕರ್ಕೊಂಡು ಹೊಟ್ಟೋದೆ. ಆಮೇಲೆ ನಿಮ್ಮ ಮಾವನ ಬಿಸ್ನೆಸ್ ಚೆನ್ನಾಗಾಗಿ ನಾವು ಫಾರಿನ್ಗೆ ಹೋಗೋ ಹಾಗಾಯಿತು. ಎಲ್ಲ ನಿಮ್ಮ ಕಾಲ್ಗುಣ ಅತ್ತೆ. ನಿಮ್ಮಿಂದಾಗಿನೇ ಮಾವಂಗೆ ಅದೃಷ್ಟ ಲಕ್ಷ್ಮಿ ಒಲ್ದಿದ್ದು. ಆದರೆ ಏನು ಮಾಡೋದು, ನಮ್ಮ ಮಾವಂಗಿದೆಲ್ಲ ಅರ್ಥ ಆಗಲ್ವೇ? ಈಗ ನೋಡು, ಹೀರೋನೊಬ್ಬ ಮಗನ್ನ ಹೊಂಪಲ್ಲಿ ಕರ್ಸಿ ಕೂರಿಸ್ಕೊಂಡಿದ್ದಾರೆ. ಈ ಬಾಲಂಗಾದ್ರೂ ಬುದ್ಧಿ ಬೇಡವಾ? ಅತ್ತೆ, ಅವರಿಗೆ ನಿಮ್ಮ ಜೊತೆ ಸಿಟಿಲಿ ಬಂಗ್ಲೆಯಲ್ಲಿ ಇರಬೇಕು ಅಂತ ತುಂಬ ಆಸೆ. ಆದರೆ ಮಾವ ಈ ಮನೆ ಗಂಡಸರು ಬುದ್ಧಿನೇ ಅಷ್ಟು. ನಮ್ಮ ಮನೆಯವರು, ಅವರಪ್ಪ ಗೊಗ್ಗಯ್ಯನು ಹಠದಲ್ಲಿ ಒಂದೇ ಥರ. ಅವ್ರು ಹೇಳಿದ್ದೇ ಆಗಬೇಕು. ಮದುವೆಗೆ ಇಷ್ಟು ವರ್ಷ ಆದ್ರೂ ಸುಧಾರ್ಸೋಕ್ಕೆ ಆಗಿಲ್ಲ ನೋಡು. ಆದರೆ ನಿಮ್ಮ ಮಗ ಹಾಗಲ್ಲ ಅತ್ತೆ. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಠ ಕೋಪ ಎಲ್ಲ ಕಡಿಮೆನೆ. ಓಹೋ, ಏನು ಮನೆ ಹೆಂಗಸ್ರುಗಳು ಕೆಲಸ ಮಾಡೋದು ಬಿಟ್ಬಿಟ್ಟು ಮೀಟಿಂಗ್ ಮಾಡ್ತಾ ಕುಂತ್ಕೊಂಡಿದ್ದೀರಿ? ಸೋರ್ ಮೇಲೆ ಸೋರ್ ಬಿದ್ರೆ ನಿಮ್ಗೇನು? ನಿಮ್ಮ ಮಾತೆ ಜಾಸ್ತಿ ಅಲೂರ. ಎಲ್ಲ ಕೆಲಸ ಆಗಿದೆ ತಾತ. ಏನಾಗಿರೋದು ನಿನ್ ತಲೆ? ಇವಳು ಯಾರೋ ಸುಪ್ನಾತಿ ನಿನ್ ಜೊತೆ ಸೇರ್ಕೊಂಡವಳೆ ಅಂತ ಎಚ್ಕೋಬೇಡ, ಸಂದಾಗಿರಕ್ಕಿಲ್ಲ. ನೋಡು ದಿವ್ಯಾ, ಈ ಮುದ್ಕಂಗೆ ಹೇಳು, ನಾನಿಲ್ಲಿ ಇವನು ನೋಡಕ್ ಬಂದಿಲ್ಲ, ನನ್ನ ಮಗ ಸೊಸೆ ನೋಡಕ್ ಬಂದಿರೋದು ಅಂತ. ನನ್ನ ವಿಷಯಕ್ಕೆ ಏನಾದರೂ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಆಮೇಲೆ ಓಯ್, ಈ ಯಂಗ್ಸ್ನ ಒಟ್ಟಿಗೆ ಸೇರಿಸ್ಕೊಂಡ್ರದೆ ಹೆಚ್ಚು. ನಾಲ್ಗೆ ಉದ್ದ ಮಾಡಿದ್ರೆ ಕತ್ತರಿಸ್ಬೇಕಾಯ್ತದೆ ಅಂತ ಹೇಳೋಮೆ. ಅಲ್ಲಿ ತನಕ ನಾನೇನು ಕಡಲೆಪುರಿ ತಿಂತಾ ಇರೋದಿಲ್ಲ. ನಾನು ಇನ್ನೊಂದು ಮುಖನ ಈ ಮುದ್ಕ ಇನ್ನೂ ನೋಡಿಲ್ಲ. ಅದೇನ 6 ಎತ್ತೊಳಗೆ 3 ಎತ್ತೊಳು ಏನೋ 7ಕ್ಕೆ ಬದಲಂತೆ, ಹಂಗಾಯ್ತು ಇವಳು ಕತೆ. ಏ ಮುದ್ದಬೆ, ಇವಳ ಜೊತೆ ಸೇರ್ಕೊಂಡು ನೀನು ಹಾಳಾದ್ಯೋ, ಮುಗೀತು ನಿನ್ನ ಕತೆ ಅಷ್ಟೇ. ಹುಷಾರು. ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿನ್ನ ಪ್ರಕಾರ ಅವನಿಗೆ ಇಷ್ಟ ಇದ್ರು ಹೇಳ್ಕೊಳ್ದೆ ಇರೋದಕ್ಕೇನು ಕಾರಣ ಇರ್ಬೋದು? ಅವನಿಗೆ ಅವನ ಸ್ಟಡೀಸ್ ಎಲ್ಲದಕ್ಕಿಂತ ಮುಖ್ಯ ಅಂತೆ. ನೀನು ಓದ್ಕೋ, ನೀನು ಓದಿಗೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ. ನೀನು ಓದೆಲ್ಲ ಮುಗಿಸಾದ್ಮೇಲೆ ನಾವು ಮದುವೆ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಪ್ರೀತಿ ಮಾಡ್ಕೊಂಡಿರೋಣ ಅಂದ್ರೂ ನನ್ನ ಮಾತು ಕೇಳ್ತಾನೆ ಇಲ್ಲ ಕಣೆ. ನೋಡಿದ್ಯಾ ಅವ್ನಿಗೆ ಎಷ್ಟು ಫೋಕಸ್ಡ್ ಇದ್ದಾನೆ? ನಾನೇನಾದರೂ ಅವ್ನು ಓದನ್ನ ಹಾಳು ಮಾಡಬೇಕು ಅಂತ ಹೇಳ್ತಾ ಇದ್ದೀನ? ಇಲ್ಲ ತಾನೆ. ಅವನು ಚೆನ್ನಾಗಿ ಓದಿ ಮುಂದೆ IAS ಆಫೀಸರ್ ಆದರೆ ನನಗೂ ಖುಷಿನೇ ಅಲ್ವಾ ಶ್ರಾವ್ಯ? ಜೊತೆಗೆ ನಮ್ಮಿಬ್ಬರು ಸ್ಟೇಟಸ್ ಬೇರೆ ಅಂತೆ. ನಾನು ಶ್ರೀಮಂತಲಂತೆ, ಅವನ ಹತ್ರ ದುಡ್ಡಿಲ್ವಂತೆ. ಅವನೇ ಬೇರೆಯವ್ರ ಹಂಗಲ್ಲಿ ಬದುಕ್ತಿರೋವಾಗ ಈ ಥರ ಪ್ರೀತಿ ಮಾಡೋದೆಲ್ಲ ತಪ್ಪು ಅಂತ ಹೇಳ್ತಾನೆ. ಈಗಿನ ಕಾಲದಲ್ಲಿ ಹುಡುಗರು ಯಾರಾದರೂ ಶ್ರೀಮಂತರ ಮನೆ ಹುಡುಗಿ ಸಿಕ್ಕಿದ್ರೆ ಪಟಾಯಿಸೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ರಾಕಿ ನೀನೇ ಕೇಳಿದ್ರು ಬೇಡ ಅಂತಿದ್ದಾನೆ ಅಂದರೆ ಅವನನ್ನು ಡಿಸ್ಟರ್ಬ್ ಮಾಡಬಾರ್ದು ಕಣೆ. ಸಾಕು ನಿಲ್ಸೆ. ನೀನು ನನ್ನ ಪಾರ್ಟಿನ ಅವನ ಪಾರ್ಟಿನ? ಪ್ರೀತಿಗೆ ಸ್ಟೇಟಸ್ ಅನ್ನೋ ಲೇಬಲ್ನ ಯಾಕೆ ಅಂಟಿಸ್ಬೇಕು?
ನನ್ನ ಮನೆಯವ್ರ ಹತ್ರ ದುಡ್ಡಿದೆ, ಅದು ಅವ್ರದ್ದು. ನಾನು ಪ್ರೀತಿ ಮಾಡ್ತಿರೋದು ರಾಖಿನ, ಅವನು ಮಾತ್ರ ಮುಖ್ಯ ನನಗೆ. ದುಡ್ಡಿಗೂ ಪ್ರೀತಿಗೂ ಸಂಬಂಧ ಇಲ್ಲ ಅಂತ ಎಷ್ಟೇ ಬಡ್ಕೊಂಡ್ರು ನನ್ನ ಮಾತೇ ಅರ್ಥ ಆಗ್ತಿಲ್ಲ ಅವನಿಗೆ. ಈಗೇನು ನಿಂಗೆ ಅವ್ನು ಬೇಕೇ ಬೇಕಾ? ಶ್ರಾವ್ಯ, ನೀನೇ ನನಗೆ ಹೆಲ್ಪ್ ಮಾಡಬೇಕು. ನಮ್ಗೇನಾದರೂ ಬೇಕು ಅಂದರೆ ಅದನ್ನು ಪಡ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಪ್ರಯತ್ನ ಪಡಬೇಕು. ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ, ನೀನು ನನ್ನನ್ನು ಪ್ರೀತಿ ಮಾಡು ಅಂದರೆ ಸಾಲಲ್ಲ. ಮತ್ತೆ ಎಲ್ಲೋ ಹೋಗಿದ್ದೆ? ನಿನ್ಗೇನಕ್ಕೆ? ಎಲ್ಲಿ ಹೋಗಿದ್ದೆ ಮೊದ್ಲು ಅದನ್ನ ಹೇಳು. ನನಗೆ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಏನಂತ ಕೆಲಸ ನಿನಗೆ? ಬೆಳಗ್ಗೆ ಅಮ್ಮ ಗಿರ್ಜಮ್ಮ ಮನೆಗೆ ಬಂದಿದ್ರು. ಗೊತ್ತು, ಮಾತಾಡ್ಸಿದ್ನಲ್ಲ. ನಮ್ ಮದುವೆ ಆದ್ಮೇಲೆ ಇದು ಮೊದಲನೇ ಸತಿ ಅವ್ರು ನಮ್ಮ ಮನೆಗೆ ಬರ್ತಾ ಇರೋದು. ಸತ್ಯ, ನಾನೇ ಅವ್ರಿಗೆ ಎಷ್ಟೊಂದ್ ಸತಿ ಮನೆಗೆ ಬನ್ನಿ ಅಂತ ಕರೆದಿದ್ದೀನಿ, ಅವರೇ ಬಂದಿಲ್ಲ. ಇವತ್ ಬಂದಿದ್ದಾರೆ ಅಂದ್ಮೇಲೆ ಏನೋ ವಿಷಯ ಇದೆ ಅಂತ ತಾನೆ? ಓ ಹೌದಾ? ಏನ್ ವಿಷಯ? ಅದು ಅದನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಬೇಕಾಗಿತ್ತು. ಅದಿರ್ಲಿ, ಅವ್ರನ್ನ ಕರೆಕ್ಟ್ ಆಗಾದ್ರೂ ಮಾತಾಡಿಸಿದ್ಯಾ? ಎರಡು ಮಾತಾಡಿ ನಿನ್ ಪಾಡಿಗೆ ನೀನೆಲ್ಲೋ ಹೋಗ್ಬಿಟ್ಟೆ. ತಪ್ಪಲ್ವಾ ಅಮಲ್ ಬೇಬಿ ಅದು? ಅಯ್ಯೋ, ಅವ್ರು ಇವತ್ತು ಬರ್ತಾರೆ ಅಂತ ನನ್ ಕನ್ಸ ಬಿದ್ದಿತ್ತು. ನನ್ಗೇನೋ ಕೆಲ್ಸ ಇತ್ತು, ಅದ್ ಮುಗಿಸ್ಕೊಂಡ್ ಬರಷ್ಟೆಲ್ಲ ಅವ್ರು ಇರ್ಲಿಲ್ಲ. ನಾನೇನ್ ಮಾಡ್ಲಿ? ನೀನ್ ಹೀಗ್ ನಡ್ಕೋತಿ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಅಯ್ಯೋ ರಾಮ, ನಾನು ಇದನ್ ಬೇಕು ಅಂತ ಮಾಡ್ತಾ ಇದ್ದೀನಾ? ಅಷ್ಟಕ್ಕೂ ನೀನ್ ಇಷ್ಟೊಂದು ಯಾಕೆ ಓವರ್ ಯಾಕೆ ಮಾಡ್ತಾ ಇದ್ಯಾ? ನಿನ್ ಫ್ರೆಂಡ್ಸು ನಿನ್ ರಿಲೇಟಿವ್ಸ್ ಬಂದಾಗ ನಾನು ಇದೇ ತರ ಗಾಯಬ್ ಆಗ್ಬಿಡ್ತೀನಾ? ನನ್ ಫ್ರೆಂಡ್ಸು ನನ್ ರಿಲೇಟಿವ್ಸ್ ಅಂತ ಟೈಮ್ ಸ್ಪೆಂಡ್ ಮಾಡಲ್ಲ? ಸತ್ಯ, ನಿಮ್ ಅಜ್ಜಿ ನಿಮ್ ತಾಯಿನ ನಾನು ಯಾವತ್ತೂ ಬೇರೆಯವರು ಅಂತ ಅನ್ಕೊಂಡೇ ಇಲ್ಲ, ನನ್ನವರು ಅಂತಾನೆ ಅನ್ಕೊಂಡಿದ್ದೀನಿ. ಅದಕ್ಕೆ ಅಲ್ವಾ ಇವತ್ ನೀನ್ ಅವ್ರ ಯೋಗಕ್ಷೇಮನು ವಿಚಾರಿಸದೆ ಹೋಗಿದ್ದು. ನಿನಗ್ ನನ್ನ ಜೊತೆ ಜಗಳ ಆಡಕ್ಕೆ ಟಾಪಿಕ್ ಬೇಡ ಅಲ್ವಾ? ಯಾವ್ದಾದ್ರು ನೆಪ ಹುಡುಕಿ ನನ್ನ ಜೊತೆ ಜಗಳ ಆಡ್ತಾನೆ ಇರ್ತೀಯ. ನಾನ್ ನನ್ ಬೇಜಾರ್ ಹೇಳ್ಕೊಂಡ್ರೆ ನಿನಗ್ ನೆಪ ಅನ್ಸುತ್ತಾ? ಸತ್ಯ, ನಾನು ಅತ್ತೆನ ಅಜ್ಜಿನ ಬೇಕು ಅಂತ ಅವಾಯ್ಡ್ ಮಾಡಿಲ್ಲ. ನಿನ್ ನಡವಳಿಕೆಯಿಂದ ಅವ್ರಿಗೆ ಬೇಜಾರಂತೂ ಆಗಿದೆ. ಅದಕ್ಕೆ ನಾನ್ ಹೊಣೆ ಅಲ್ಲ. ಇಷ್ಟಾದ್ಮೇಲೆ ಅವ್ರಿಗೆ ಬೇಜಾರಾಗಿದೆ ಅಂತ ಆದ್ರೆ ಅವ್ರಿಗೆ ನಾನು ಫೋನ್ ಮಾಡಿ ಮಾತಾಡ್ತೀನಿ, ತಾವು ನಮ್ ಜೊತೆ ಜಗಳ ಆಡೋದನ್ನ ನಿಲ್ಸಿ. ಇವ್ನಿಗೆ ನನ್ ಬರ್ತ್ಡೇ ಅಂತೂ ನೆನಪಿಲ್ಲ. ಹೋಗ್ಲಿ, ಅಮ್ಮ ಗಿರ್ಜಮ್ಮ ಬಂದ ಸರಿಯಾಗಿ ಮಾತು ಆಡಿಸ್ಲಿಲ್ಲ. ಅದ್ ಯಾಕೆ ಅಂತ ಕೇಳಿದ್ರೆ ಇಷ್ಟೇ ಪಶ್ಚಾತ್ತಾಪನೂ ಇಲ್ಲ. ಓಹೋಹೋ, ಬೀಗರನ್ನ ಮನೆಗೆ ಕರೆಸ್ಬಿಟ್ಟೆ ಅಂತ ನನ್ನನ್ನು ಹೊಗಳ್ತಾ ಇದ್ದೀರಾ? ಸತ್ಯನ ಬಗ್ಗೆ 4 ಒಳ್ಳೆ ಮಾತಾಡ್ಬಿಟ್ರೆ ಸಾಕು, ನನ್ನನ್ನು ಹೊಗಳಕ್ಕೆ ಶುರು ಮಾಡಿಬಿಡ್ತೀರಾ. ಇಲ್ಲ ಅಂದರೆ ನಾನು ಹೆಂಡ್ತೀನೋ ಅನ್ನೋದನ್ನು ಮರೆತುಬಿಟ್ಟು ಅವಳ ಪರ ವಹಿಸ್ಕೊಂಡು ಮಾತಾಡ್ತೀರಾ. ಅಲ್ವೇ ಸೀತಾ, ಒಳ್ಳೇದು ಮಾಡಿದೆ ಅಂತ ಹೇಳಿ ಹೊಗಳೋದು ತಪ್ಪೇನೆ? ಸೀತಾ, ಸತ್ಯ ವಿಷಯದಲ್ಲಿ ನೀನು ಕಟುವಾಗಿ ನಡ್ಕೊಂಡಾಗಲೆಲ್ಲ ನಾನು ನಿನ್ನನ್ನು ಖಂಡಿಸಿದ್ದೀನಿ. ಆದರೆ ಇವತ್ತು ನೀನು ಮಾಡಿದ ಕೆಲಸ ಇದೆಯಲ್ಲ, ಅದಕ್ಕೆ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಅತ್ತೆಯಾಗಿ ನಿನ್ನ ಸ್ಥಾನಕ್ಕೆ ಸಿಗೋ ಗೌರವ ಕಣೆ ಸೀತಾ. ಸೊಸೆ ಥರ ಇದ್ದರೆ ನಾನು ಹಾಗೆ ಇರ್ತೀನಿ. ಆದರೆ ಈ ಕೋಟೆ ಮನೆ ಸೊಸೆ ಆಗೋದಕ್ಕೆ ಅವಳಿಗೆ ಯಾವ ಅರ್ಹತೆಯೂ ಇಲ್ಲ. ನೋಡು, ಮತ್ತೆ ಶುರು ಮಾಡ್ಕೊಂಡ್ಬಿಡ್ಬೇಡ. ನನಗಂತೂ ಇವತ್ತು ನನಗೆ ಸಂಪೂರ್ಣ ತೃಪ್ತಿಯಾಗಿದೆ ಕಣೆ. ನೀನು ಬೀಗನ ಕರೆಸಿದ್ದು, ಸತ್ತಿನ ಕೈಲೇ ಅಡುಗೆ ಮಾಡಿಸಿದ್ದು, ಅವಳ ಕೈಲೇ ಊಟ ಬಡಿಸಿದ್ದು ನನಗಂತೂ ಸಂಪೂರ್ಣವಾಗಿ ತೃಪ್ತಿಯಾಗಿದೆ ಕಣೆ. ಈ ಮೂಲಕವಾದರೂ ಸತ್ತಿನಿಗೆ ಅಡುಗೆ ಮನೆಗೆ ಎಂಟ್ರಿ ಸಿಕ್ತಲ್ಲ. ಸತ್ತಿನ
ನಮ್ಮ ಮನೆಯವರಲ್ಲಿ ಒಬ್ಬಳು ಅಂತ ನೀನು ತಿಳ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಅದೇನು ಸಾಧ್ಯ ಇಲ್ಲ ಬಿಡಿ. ಅಷ್ಟಕ್ಕೂ ನಾನು ಇದನ್ನೆಲ್ಲ ಮಾಡಿದ್ದು ಸತ್ಯ ಮೇಲಿನ ಪ್ರೀತಿಗೆ ಅಂತ ಅನ್ಕೋಬೇಡಿ. ಅವಳು ಮೊದಲೂ ನನಗೆ ಇಷ್ಟ ಇರಲಿಲ್ಲ, ಈಗೂ ಇಷ್ಟ ಇಲ್ಲ. ಸೀತಾ, ಯಾಕೆ ಇಷ್ಟೊಂದು ಕಠೋರವಾಗಿ ಮಾತಾಡ್ತಾ ಇದೀಯಾ? ನೀನು ಏನು ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ ನಿನಗೆ? ಪಾಪ ಕಣೆ ಹೆಣ್ಣು ಮಗು, ಅವಳಿಗೂ ಭಾವನೆಗಳು ಅನ್ನೋದಿರಲ್ವಾ? ಬೇರೆ ಮನೆಯಿಂದ ಬಂದಿರೋ ಹುಡುಗಿ ಇದು ನನ್ನ ಮನೆ ಅಂತಲೇ ತಿಳ್ಕೊತಾಳೆ ಕಣೆ. ಪಾಪ ಅವಳ ಬಗ್ಗೆನೂ ಸ್ವಲ್ಪ ಕರುಣೆ ಇರಲಿ ಕಣೆ. ಕರುಣೆ ನನಗೆಲ್ಲರ ಮೇಲೂ ಇದೆ ರೀ. ನಮ್ಮ ಮನೆ ಕೆಲಸ ಮಾಡೋ ಕೆಲಸದವ್ರಿಗೂ ಭಾವನೆಗಳಿರುತ್ತೆ. ಅವ್ರ ಕಷ್ಟ ಸುಖಕ್ಕೆ ನಾನು ಆಗಲ್ವಾ? ಹಾಗಿದ್ಮೇಲೆ ಸತ್ಯನ ಹೇಗೆ ಬಿಟ್ಕೊಡ್ತೀನಿ ಹೇಳಿ? ನೋಡು ಸೀತಾ, ಸತ್ಯನ ಮನೆ ಕೆಲಸದೊಳಗೆ ಹೋಲಿಸ್ಬೇಡ. ಅವಳು ನಮ್ಮ ಮನೆ ಸೊಸೆ ಕಣೆ, ನಮ್ಮ ಮಗ ಕಾರ್ತಿಕನ ಹೆಂಡತಿ. ಅವಳಿಗೆ ನೀನು ಬರೀ ಅತ್ತೆ ಅಲ್ಲ ಕಣೆ, ದಾರಿದೀಪವಾಗಬೇಕು. ಅದು ಮಾತ್ರ ಸಾಧ್ಯ ಇಲ್ಲ ರೀ. ಆದರೆ ಅವಳು ಈ ಮನೇಲಿ ಇರೋವರೆಗೂ ಅವಳಿಗೆ ಸಿಗಬೇಕಾಗಿರೋ ಗೌರವ ಸಿಕ್ಕೇ ಸಿಗತ್ತೆ. ಅದು ಮನುಷ್ಯತ್ವ. ಅದಕ್ಕೆ ತಾನೇ ಇವತ್ತು ಅವ್ರ ಮನೆಯವ್ರನ್ನೆಲ್ಲ ನಮ್ಮ ಮನೆ ಕರೆಸಿದ್ದು. ಏನೇ ಮಾತಾಡ್ತಾ ಇದೀಯ ಸೀತಾ? ಅವಳು ಇಲ್ಲೂ ಇರೋವರೆಗೂ ಅಂದರೆ ಏನು ಅರ್ಥ? ಅವಳು ಇಲ್ಲೇ ತಾನೇ ಇರಬೇಕಾಗಿರೋದು. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳೋ ಪತ್ರ. ನಿಮ್ಮಿಬ್ಬರಿಗೂ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದು ಕೊಡ್ತಿರುವಂಥ ಡಿವೋರ್ಸ್. ಗೊಗ್ಗಯ್ಯ, ಗೊಗ್ಗಯ್ಯ, ಯೋ ಗೊಗ್ಗಯ್ಯ, ತೆಗಿ ಅದನ್ನ. ಎಲ್ಲ ನಿನ್ನ ಗೋಳು ನೆಮ್ಮದಿಯಾಗಿ ಬೀಡಿ ಸೇದಕ್ಕೂ ಬಿಡೋಕ್ಕಿಲ್ವಲ್ಲ. ಅಲ್ಲಿ ನೋಡಿದ್ರೆ ನಿನ್ನ ಎಂಡ್ರ ಕಾಟ, ಇಲ್ಲಿ ನೋಡಿದ್ರೆ ನಿನ್ನ ಕಾಟ. ಈ ಕ್ಯಾರೆಕ್ಟ್ರ್ ಮಾಡೋಕ್ಕೆ ಒಪ್ಕೋಬಾರ್ದಾಗಿತ್ತು ಕಳ್ಳ. ಒಪ್ಕೊಂಡಿದೀಯ ತಾನೇ? ಒಪ್ಕೊಂಡ ಮೇಲೆ ನಿಯತ್ತಾಗಿ ಮಾಡಬೇಕಾಗಿತ್ತು. ಎಲ್ಲ ಆಯ್ತು ಇವಾಗ. ಓಹ್, ನಿನಗೆ ಗೊತ್ತಿಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ತಣ್ಣಗೆ ಬಿಡಿ ಸತ್ತ ಇದೆಯಾ? ನಿಂಗೂ ಬೇಕೇನಲ್ಲ? ನೀನು ನಾಲ್ಕಣಿ ಬಿಡಿ ಯಾವನಿಗೆ ಬೇಕು? ನೀನು ಮಾಡಿದ್ ಸರಿನಾ? ನಾನೇನೆಲ್ಲ ಮಾಡಿದೆ? ದಿವ್ಯಾ ಮತ್ತೆ ಗೀತಂಗೆ ಇಬ್ರಿಗೂ ಬೈದ್ಯಂತೆ. ದಿವ್ಯಾ ಆದ್ರೆ ಓಕೆ, ಅವಳಿಗೆ ಅಭ್ಯಾಸ ಇದೆ. ಗೀತಂಗೆ ಯಾಕೆ ಬೈದೆ? ಬುದ್ಧಿ ಬೇಡವಾ? ಲೇ, ಅವಳು ನನ್ನ ಸೊಸೆ. ನನ್ನ ಮಗನ ಮನ್ಸು ಕಟ್ಸಿ ಸಿಟಿಗೆ ಕರ್ಕೊಂಡು ಹೋದವಳು. ಅವಳು ತವ ನಾನು ಪಿರೂತಿಯಿಂದ ಮಾತಾಡ್ಬೇಕಾ? ಗೊಗ್ಗಯ್ಯ, ಅದು ಪಾತ್ರ, ಅರ್ಥ ಮಾಡ್ಕೋ. ಪಾತ್ರದೊಳಗೆ ಮುಳುಗಿದ್ದಕ್ಕೆ ಕಂಡ್ಲ ನಾನು ಹಂಗೆ ಬೈದಿದ್ದು. ಲೇ, ಒಂದು ಗೆಪ್ತಿ ಮಾಡಿಕೊ. ನಾ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡ್ ಮ್ಯಾಕೆ ನನ್ನ ಮಾತು ನಾನೇ ಕೇಳಾಕಿಲ್ಲ. ಓಹೋ, ನೀನೇನು ಸಲ್ಮಾನ್ ಖಾನು? ಅದಕ್ಕೆ ಅವಳಿಗೆ ಹಂಗ ಬೈಯೋದು. ಅವಳೆಷ್ಟು ಸಿಟ್ಟು ಮಾಡ್ಕೊಂಡು ಅವಳು ಗೊತ್ತಾ? ಮೊದಲೇ ಅವಳು ಕಾಸಿನ ವಿಚಾರದಲ್ಲಿ ಸಿಟ್ಟು. ಏನೋ ಪಾತ್ರ ಮಾಡೋಕೆ ಒಪ್ಕೊಂಡ್ ಬಂದವಳೆ. ನೀನ್ ಬೇರೆ ಉಪ್ಪು ಖಾರ ಹಾಕಿ ಅವಳು ಗುಡ್ಸಿದ್ರೆ ಒಂದು ಕೇಳ್ರಷ್ಟು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಆ ಮೂದೇವಿಗೆ ಉರ್ಕಳ್ದೆ ಪಾತ್ರ ಮಾಡಕ್ಕೆ ಹೇಳು. ನಾವು ಬೋದಿದ್ದು ಅವಳಿಗಲ್ಲ, ಪಾತ್ರಕ್ಕೆ. ಅಯ್ಯೋ, ನಿಂಗೆ ಯಾಕೆ ಅರ್ಥನೇ ಆಯ್ತಿಲ್ಲ ಗೊಗ್ಗಯ್ಯ? ಅವಳೇನಾದ್ರೂ ಉರ್ಕೊಂಡು ಪಾತ್ರನೇ ಮಾಡಕ್ಕಿಲ್ಲ ಅನ್ಬಿಟ್ರೆ ತಾಯಿ ಅಂತ ಬೇರೆಯವ್ಳು ಕರ್ಕೊಂಬಂದು ಮಾಡ್ಸಕ್ಕಾಯ್ತದ? ಕಮಿಟ್ ಆಗ್ಬಿಟ್ಟಿದೀನಿ ಗೊಗ್ಗಯ್ಯ, ಅರ್ಥ ಮಾಡ್ಕೋ. ಕ್ಯಾರೆಕ್ಟ್ರು ಕಂಟಿನ್ಯೂಟಿ ಮಿಸ್ ಆಗಬಾರ್ದು. ಜನ ಬೈಕತ್ತಾರೆ. ಲೇ ನೋಡ್ಲಾ, ನಾನು ಬೈದಿದ್ದು, ಅವಳು ಬೈಸ್ಕೊಂಡಿದ್ದು ಎಲ್ಲವುದು ಕತೆಗೆ ಸರಿಯಾಗಿದೆ ಕಣ್ಲ. ಇಲ್ಲ ಅಂದರೆ ನಿನ್ನ ಎಂಟ್ರಿಗೆ ಅನುಮಾನ ಬಂದ್ಬಿಡೋದು. ಸಮಾಧಾನ ಮಾಡ್ಕ ಮೂದೇವಿ ತಂದು. ಏ ಗೊಗ್ಗಯ್ಯ, ಗೊಗ್ಗಯ್ಯ, ಇವ್ರುಗಳ ಮಧ್ಯ ಸಿಗಾಕೊಂಡು ನನ್ನ ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದೀನಿ. ಈ ಗೀತನಿಗೆ ಬೇರೆ ಸಮಾಧಾನ ಮಾಡಬೇಕು. ಈ ಗೊಗ್ಗಯ್ಯ ತಂದಿಡೋ ಸಮಸ್ಯೆಗಳು ಒಂದೆರಡಲ್ಲ. ಏ ಗೊಗ್ಗಯ್ಯ, ನಿಂತ್ಕೋ. ಯಾಕೆ ಸೀತಾ? ಮಾತಾಡು.
ಹಾಂ ಸತ್ಯ ಇಲ್ಲಿರೋಷ್ಟು ದಿವಸ ಅಂದರೆ ಏನು ಅರ್ಥ? ಮಾತಾಡು ಸೀತಾ, ಏನು ನಿನ್ನ ಮನಸ್ಸಿನಲ್ಲಿರೋದು? ಅದು ಏನಿಲ್ಲ ರೀ. ಅದು ಇಲ್ಲ ಇದು ಇಲ್ಲ, ಏನು ಅಂತಂದು ಸತ್ಯ ಹೇಳು. ಹೇಳೋದಕ್ಕೇನ್ರಿ ಇದೆ? ಹಾಗೆ ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನಾನು ನಿಮ್ಮನ್ನು ಕೇಳಬೇಕು. ಅಲ್ಲ ರೀ, ಏನೋ ಒಂದು ಮಾತಾಡುವಾಗ ಹೆಚ್ಚು ಕಮ್ಮಿ ಆಗತ್ತಪ್ಪ. ಹಾಗಂತ ಪ್ರತಿಯೊಂದು ಮಾತಿಗೂ ಅರ್ಥ ಹುಡುಕ್ತಾ ಹೋದರೆ ಏನು? ಬಾಯಿ ತಪ್ಪಿ ಇಲ್ಲ ಸೀತಾ, ನೀನು ಬಾಯಿ ತಪ್ಪು ಹೇಳಿದಾಗ ಇರಲಿಲ್ಲ. ನನಗೆ ಗೊತ್ತು ರೀ, ಸತ್ಯ ಪರವಾಗಿ ನನ್ನ ಬಗ್ಗೆ ನಿಮಗೆ ಅಸಮಾಧಾನ ಇದ್ದೇ ಇದೆ. ಹಾಗಂತ ನಾನು ಆಡೋ ಪ್ರತಿ ಮಾತಲ್ಲೂ ನೀವು ತಪ್ಪೇ ಕಂಡು ಹಿಡಿತೀರಾ? ನೋಡಿ, ನೀವು ಅಂದ್ಕೊಂಡು ಹಾಗೆ ಏನೂ ಇಲ್ಲ, ಏನೋ ಬಾಯಿ ತಪ್ಪಿ ಈ ಮನೇಲಿರೋವರೆಗೂ ಅಂತ ಹೇಳಿದೆ ಅಷ್ಟೇ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯೇ ಸೀತಾ. ನೀನೇನು ದಡ್ಡಿ ಅಲ್ಲ, ನೀನು ತುಂಬ ಜಾಣೆ. ಯಾಕೆ ಆ ಮಾತು ಹೇಳಿದೆ ದಯವಿಟ್ಟು ಹೇಳು. ಈಗೇನು ಹೇಳಲೇಬೇಕಾ? ಹೇಳು. ಹೇಳ್ತೀನಿ ಕೇಳಿ. ನಮ್ಮ ಮಹತಿ ಗೊತ್ತಲ್ವಾ, ಅವಳಿಗೂ ಅಂದರೆ ನಮ್ಮ ಸತ್ಯ ಥರ ಅವಳು ಸೊಸೆ ಇದ್ಲಂತೆ. ಮನೆಯವ್ರ ಮನಸ್ಸನ್ನೆಲ್ಲ ಗೆಲ್ಲೋ ಹಾಗೆ ಮಾಡಿ ಕೊನೆಗೆ ಮನೆಯಲ್ಲಿ 2 ಒಲೆ ಉರಿಯೋ ಹಾಗೆ ಮಾಡಿದ್ಲಂತೆ. ನನಗೆ ಯಾಕೋ ನಮ್ಮ ಮನೇಲಿ ಈ ಸತ್ಯನೂ ಮನೆ ಒಡೆಯೋ ಕೆಲಸ ಮಾಡ್ತಾಳೇನೋ ಅಂತ ಭಯ ಆಗ್ತಿತ್ತು. ಅದಕ್ಕೆ ಹಾಗಂದೆ ಅಷ್ಟೇ. ಸೀತಾ, ಯಾಕೆ ಯಾರದೋ ಮನೇನ ನಮ್ಮ ಮನೆಗೆ ಹೋಲಿಕೆ ಮಾಡ್ತಾ ಇದೀಯಾ? ಸೀತಾ, ಯಾವಳು ಆ ಮಹತಿ ಸೊಸೆ ಮಾಡಿದ್ಲು ಅಂತ ನಮ್ಮ ಸತ್ಯ ನಮ್ಮ ಮನೇಲಿ ಹಾಗೆ ಮಾಡ್ತಾಳೇನೆ? ಖಂಡಿತ ಇಲ್ಲ. ಸತ್ಯ ತುಂಬ ಒಳ್ಳೆ ಹುಡುಗಿ ಕಣೆ. ಈ ಮನೆಗೆ ಬಂದಾಗಲಿಂದಲೂ ನಮ್ಮ ಮನೆಗೆ ತಕ್ಕ ಸೊಸೆ ಆಗಿದ್ದಾಳೆ. ಜೊತೆಗೆ ಕಾರ್ತಿಕ್ ಜೊತೆಲಿ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡ್ತಿದ್ದಾಳೆ ಕಣೆ. ನಮ್ಮಲ್ಲಿ ಅಂಥ ಸಮಸ್ಯೆ ಯಾವತ್ತಿಗೂ ಆಗೋದಿಲ್ಲ. ನೀನೇನು ಯೋಚನೆ ಮಾಡಬೇಡ. ಇಲ್ಲ ರೀ, ನೀವು ಅಂದ್ಕೊಂಡು ಹಾಗಿಲ್ಲ. ಯಾಕೆಂದರೆ ಈ ಮದುವೆನ ನೀವು ಬಲವಂತದಿಂದ ಮಾಡಿದ್ದೀರಿ. ಅದಕ್ಕೆ ನಮ್ಮ ಕಾರ್ತಿಕ್ಗೆ ಸತ್ಯನ ಕಂಡ್ರೆ ಆಗಲ್ಲ. ಯಾಕೆ ಹೇಳಿ? ಅವಳು ಹುಡುಗಿ ವೇಷದಲ್ಲಿರೋ ಹುಡುಗ. ನಿಜವಾಗ್ಲೂ ಹೇಳ, ಅವನಿಗೆ ಇಷ್ಟ ಇಲ್ಲ, ಆದರೂ ನಿಮಗೆ ಬೇಜಾರಾಗತ್ತೆ ಅಂತ ನಿಮ್ಮ ಮುಂದೆ ನಾಟಕ ಆಡ್ತಿದ್ದೇನೆ ಅಷ್ಟೇ. ಖಂಡಿತ ಇಲ್ಲ ಸೀತಾ. ಸತ್ಯ ಮತ್ತು ಕಾರ್ತಿಕು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ನ ದೃಢವಾದ ನಂಬಿಕೆ. ಹೌದಾ? ಹಾಗಾದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಒಂದು ತಿಳ್ಕೊಳ್ಳಿ, ಮಗನ ಮನಸ್ಸು ತಂದೆಗಿಂತ ತಾಯಿಗೆ ತಿಳಿಯೋದು. ನನ್ನ ಮಗ ಈ ಮದುವೆಯಿಂದ ಸುಖವಾಗಿಲ್ಲ ರೀ. ಅವನು ಸಂತೋಷವಾಗದೇ ಇರೋ ಮದುವೆ ನನಗೆ ಇಷ್ಟ ಇಲ್ಲ, ನನಗೆ ಒಪ್ಪಿಗೆ ಇಲ್ಲ. ಹಾಗಾಗಿ ಆ ಸತ್ಯ ಈ ಮನೆಗೆ ಸೊಸೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅಲ್ವೇ ಸೀತಾ? ಅಮ್ಮ ಪನಶಂಕರಿ, ನೀನೇ ಕಾಪಾಡಬೇಕಮ್ಮ ಇವಳನ್ನ. ಲೋ ಬಾಮೈದ, ಅಲ್ಲೆಲ್ಲ ಕಣೋ, ಲೆಫ್ಟಿಗಿಡೋ, ಬದಿಗಿಡೋ. ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು? ಜಾತ್ರೆ ಮಾಡ್ತಾ ಇದೆಯಲ್ಲೋ. ಅಯ್ಯೋ, ಸ್ವಲ್ಪನಾದರೂ ಎಲಿಗೆನ್ಸ್ ಬೇಡವಾ? ರೆಫರೆನ್ಸ್ಗೆ ಅಂತ ನಿಂಗೆ ವಿಡಿಯೋ ಕಳಿಸಿದ್ದೆ, ಅದನ್ನ ನೋಡ್ಕೊಂಡು ನೆಟ್ಟಿಗೆ ಮಾಡೋಕ್ಕೆ ಏನೋ ರೋಗ ನಿಂಗೆ? ಅಷ್ಟಿರೋನು ನೀನೇ ಮಾಡ್ಕೋಬೇಕಿತ್ತಪ್ಪ. ಸುಮ್ಮನೆ ಕೂತ್ಕೊಂಡು ಬಿಲ್ಡಪ್ ತಗೊಳ್ಳೋದಲ್ಲ, ಇಷ್ಟು ಮಾಡಿರೋದೇ ಹೆಚ್ಚು. ಓ ಹೌದಾ? ಇದೇ ಮಾತಾ? ಹಂಗಲ್ಲಪ್ಪ ಮೈದ, ನಾನು ಆಗ್ಲಿಂದ ಏನ್ ಮಾಡಿದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಿದೆಯಲ್ಲ, ನಾನು ಎಷ್ಟು ಅಂತ ತಲೆ ಕೆಡಿಸ್ಕೊಳ್ಳಿ. ಲೋ ಬಾಮೈದ, ನಾನು ಬಂದರೆ ಸತ್ಯನಿಗೆ ಡೌಟ್ ಬರುತ್ತೆ ಅಂತ ತಾನೇ ನಿನ್ಗೆ ಹೇಳಿದ್ದು. ಫ್ರೆಂಡಿಗೆ ಇಷ್ಟು ಮಾಡೋಕ್ಕಾಗಲ್ವಾ? ಇವಾಗಲೇ ಹೇಳ್ತಾ ಇದೀನಿ ನೋಡು, ಅರೇಂಜ್ಮೆಂಟ್ಸ್ ಎಲ್ಲ ನೆಟ್ಟಗಾಗಬೇಕು. ಆಯ್ತು ಬಿಡಪ್ಪ. ಅಯ್ಯೋ, ಈ ಗೇಮ್ ಲೋಡೇ ಆಗ್ತಾ ಇಲ್ವಲ್ಲ. ಲೋಡ್ ಆಯ್ತು. ಕತ್ತೆ ಕೊಬ್ಬು ಜಾಸ್ತಿ ಆಗಿದೆ. ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೇ ಇದ್ದಾನೆ. ಆದರೂ ಇವನಿಗೆ ಇವತ್ತು ನನ್ನ ಬರ್ತ್ಡೇ ಅಂತ ಗೊತ್ತಾಗ್ಲಿಲ್ವಾ? 3 ಹೊತ್ತು ಫೋನಲ್ಲೇ ಬಿದ್ದಿರ್ತಾನೆ. ಅದ್ರ ಬದಲು ಬರ್ತ್ಡೇ ವಿಶ್ ಮಾಡೋದಕ್ಕಾಗಲ್ವಾ? ಕೊಬ್ಬು ಕೊಬ್ಬು. ಹಾಗೆ 2 ಪಂಚ್ ಕೊಟ್ಟು ವಿಶ್ ಮಾಡಿಸ್ಕೊಳ್ಳ. ಬೇಡ ಬೇಡ, ಇವನನ್ನು ಹಿಂಗೆ ಬಿಟ್ಟರೆ ನನಗೆ ವಿಶ್ ಮಾಡದೆ ಹೋದ್ರೆ
ಮಾಡದೇ ಇದ್ರೆ ಬೇಡ, ನನಗೇನು. ಇವನು ವಿಶ್ ಮಾಡದೇ ಇದ್ರೆ ನನ್ನ ಬರ್ತ್ಡೇನೇ ನಡೆಯಲ್ವಾ? ಹೋಗಯ್ಯ, ಯಾವಳಿಗೆ ಬೇಕು ನಿನ್ನ ವಿಶ್? ಇಲ್ಲ, ಅಮೂಲ್ ಬೇಬಿ ವಿಶ್ ಮಾಡಬೇಕು. ವಿಶ್ ಮಾಡು ಅಮೂಲ್ ಬೇಬಿ. ಕೂಬೆ ಕತ್ತೆ, ನಿನಗೆ ನನ್ನ ಮನಸ್ಸೇ ಅರ್ಥ ಆಗಲ್ವಾ? ಇರು, ಮಾಡ್ತೀನಿ. ಏನಿವತ್ತು ಇವಳು ಗಲಾಟೆನೇ ಮಾಡ್ತಿಲ್ಲ. ನಾನು ಇವಳು ವಿಶ್ ಮಾಡಿಲ್ಲ ಅಂತ ರಂಪಾರಾಮಾಯಣ ಮಾಡ್ತಾಳೆ ಅನ್ಕೊಂಡಿದ್ದೆ. ಅದಕ್ಕೆ ಇವಳಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಆದರೆ ಇವಳೇ ರೂಮಿಗೆ ಬಂದರು, ಸುಮ್ಮನೆ ಇದ್ದಾಳಲ್ಲ. ಏನು ಇವಳು ಪ್ಲ್ಯಾನು?